ಸ್ಟಾರ್ಟ್ರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದಳು ಗುರುಲಿಂಗ ಜಂಗಮದ ಆಯತವ ಅರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಳಕ್ಕೆ ಕುರುಹು ಆಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವು ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣು ಶರಣಾರ್ಥಿ. ಬಸವ ತಂದೆಯನ್ನ ಮಂದಿರದಲ್ಲಿ ಜ್ಞಾಪಿಸಿಕೊಂಡು ಜಗತ್ತಿನ ಎಲ್ಲ ಮಹಾತ್ಮರುಗಳನ್ನ, ಎಲ್ಲ ಸಂತರನ್ನ ನೆನೆಸುತ್ತಾ ಈ ಶ್ರೀ ಗುರು ಬಸವ ಮಹಾಮನೆಯ ಕರ್ತೃಗಳು ಹಾಗೂ ಆರೋಗ್ಯ ಡಾಕ್ಟರ್ಗಾದಂಥ ನ್ಯಾಚುರೋಪತಿ, ನಿಸರ್ಗ ಹೇಗಿರ್ತದೋ ಆ ಥರ ಬದುಕುವಂಥ ಒಂದು ಪದ್ಧತಿಯನ್ನು ಹೇಳಿಕೊಡುತ್ತಿರುವ ಹಾಗೂ ಗೋ ಸಂರಕ್ಷಣೆ ಮಾಡುತ್ತಿರುವ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡುಮಟ್ಟು ಇಲ್ಲಿ ಸೇರಿದಂಥ ತಮ್ಮೆಲ್ಲರ ತಾಯಂದಿರ ಇರ್ಬೋದು, ಅಣ್ಣತಮ್ಮಂದಿರಿರ್ಬೋದು, ಅವರೆಲ್ಲರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಚಿಂತನ ಮಾಡೋದು ಅಂತಂದರೆ ಅದೊಂದು ಕಠಿಣ ಪರಿಸ್ಥಿತಿ. ನಾವು ಯಾಕೆ ಬದುಕ್ತೇವೆ ಅದ್ರ ಮೇಲೆ ಚಿಂತನ. ನಾವು ಬದುಕೋದು ಒಂಥರ, ನಾವು ಮಾತಾಡೋದು ಒಂಥರ ಆಗಬಾರ್ದು. ಹೇಗೆ ಮಾತಾಡ್ತೇವೆ ಹಾಗೆ ಬದುಕಬೇಕು. ಅದು ಶರಣರ ವಚನಗಳಲ್ಲಿ, ಶರಣರ ವಚನಗಳು ನಮ್ಮ ಬಾಳಿನಲ್ಲಿ ದಾರಿದೀಪ ಆಗಬೇಕು. ನಮ್ಮ ಬದುಕಿನಲ್ಲಿ ಅವು ದಾರಿಯನ್ನು ತೋರಿಸುವಂಥ ವಚನಗಳು. ಅವು ಬಹಳ ಒಂದು ಕಠಿಣವಾದ, ಬಹಳ ಒಂದು ತಿಳಿಯದಂಥ ವಸ್ತುಗಳು ಅಲ್ಲ. ಅವು ಜೀವನವನ್ನು ತೊಂದರೆಯಲ್ಲಿದ್ದಾಗ, ಅದು ಯಾವಾಗ ಅನುಭವಕ್ಕೆ ಬರ್ತದೆ ಅಂತಂದ್ರೆ, ನಾವು ಆರಾಮಿದ್ದಾಗ, ನಾವೆಲ್ಲ ಸುಖವಾಗಿದ್ದಾಗ ಅವು ನಮಗೆ ಅನುಭವಕ್ಕೆ ಬರೋದಿಲ್ಲ. ಅವು ನಾವು ತೊಂದರೆಯಲ್ಲಿದ್ದಾಗ, ನಾವು ತ್ರಾಸಿನಲ್ಲಿದ್ದಾಗ, ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ. ಯಾವಾಗ ನಮ್ಮಲ್ಲಿ ಆ ಪರಮಾತ್ಮನ ಚಿಂತನೆ ಬರಬೇಕು ಅಂತಂದ್ರೆ ಸತತವಾಗಿ ಅದನ್ನೇ ಮಾಡಬೇಕು. ಅದನ್ನೇ ಮಾಡಬೇಕು ಅಂತಂದ್ರೆ ಎಲ್ಲ ವ್ಯವಹಾರಗಳನ್ನು, ಜೀವನದ ವ್ಯವಹಾರಗಳನ್ನು ಬಿಟ್ಟು ಅದಕ್ಕಾಗಿ ನಿಲ್ಲೋದಲ್ಲ. ಅದನ್ನ 24 ತಾಸು ದೇವರು ನಮ್ಗೆ ವೇಳೆಯನ್ನು ಕೊಟ್ಟಾನೆ. ಹಗಲು 12 ತಾಸು, ರಾತ್ರಿ 12 ತಾಸು. ಅದರೊಳಗೆ 1 ತಾಸು ಪರಮಾತ್ಮನ ಕಡೆ, ಒಂದೇ 1 ತಾಸು ಆ ಪರಮಾತ್ಮನ ಕಡೆ ನಾವು ಅದನ್ನ ಮನಸ್ಸನ್ನು ಕೊಡಬೇಕು. ಎಡಿ ಹಿಡೀರಿ ಅಂತಿರ್ತಾರಲ್ಲ, ಎಡಿ ಅಂತಂದ್ರೆ ಅದು ಬೇರೆ ಏನೂ ಅಲ್ಲ, ಪರಮಾತ್ಮನ ಕಡೆ ಮನಸ್ಸು ಕೊಡೋದು. ಪರಮಾತ್ಮನಲ್ಲಿ ನಾವು ಒಂದಾಗೋದು ಅಂದರೆ ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಎಂ ಯೋಗಿನೋ ಯಶಾಂತಂ ನ ವಿದು ಸುರಾಸುರಗಣ ತಸ್ಮೇ ಶ್ರೀ ಗುರುವೇ ನಮಃ. ಯಾವಾಗ ನಾವು ಪರಮಾತ್ಮನಲ್ಲಿ ಮನಸ್ಸು ಕೊಡ್ತೇವೆ
ಅವಾಗ ಯಾವುದೇ ತರದ ಅಡಚಣೆಗಳು, ಯಾವುದೇ ತರದ ಆಪತ್ತುಗಳು, ಯಾವುದೇ ತರದ ತೊಂದರೆಗಳು ನಮಗ್ ಬಂದ್ರು ಆ ಪರಮಾತ್ಮ ನಮ್ಮನ್ನ ದಡ ಸೇರಿಸ್ತಾನೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಜೀವನದಲ್ಲಿ, ಸಾಕಷ್ಟು ಉದಾಹರಣೆಗಳು, ಸಾಕಷ್ಟು ಜನರಿಗೆ ತೊಂದರೆಗಳು, ಅವು ಹೇಗೆ ಪರಿಹಾರ ಆದವು ಅಂಥೇಳಿ ಅದನ್ನ ಮನನ ಮಾಡ್ಕೊಂತ ಹೋದ್ರೆ ಅದು ಗೊತ್ತಾಗ್ತದ ಜೀವನಕ್ಕೆ. ಆ ಜೀವನ ಇದು ಹೇಗಿರ್ಬೇಕು ಅಂತಂದ್ರೆ, ಪರಮಾತ್ಮನನ್ನ ನಾವು ಒಲಿಸಿಕೊಂಡ ತೀರ್ತೇವು ಅನ್ನುವಂಥ ಭಾವ ನಮ್ಮಲ್ಲಿ ಬರ್ಬೇಕದು. ಆ ಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ನಾವು ಅರ್ಧ ದಾರಿ ಪರಮಾತ್ಮ ಕಡೆ ಹೋಗ್ತಿದ್ದೇವೆ. ನಾವು 10 ಹೆಜ್ಜೆ ಪರಮಾತ್ಮ ಕಡೆ ನಾವು ಮನಸ್ಸು ಮಾಡಿದ್ರೆ ಅವನು ಸಾವಿರಾರು ಹೆಜ್ಜೆ, ಲಕ್ಷ ಗಂಟ್ಲೆ ಹೆಜ್ಜೆ ಅಲ್ಲಿಂದ ನಮ್ಮ ಕಡೆ ಅವ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇವತ್ತು ಸಣ್ಣ ಮಗು ಅಳ್ತಿತ್ತು ಅಂತಂದ್ರೆ ತಾಯಿ ಎಲ್ಲೇ ಇರಲಿ ಓಡಿ ಬಂದು ಅದಕ್ಕೆ ಹಾಲು ಕುಡಿಸ್ತಾಳೆ. ಹಾಗೆ ಪರಮಾತ್ಮ ಅಂದ್ರೆ ಒಂದು ತಾಯಿ, ಈ ಜನ ಅಂದ್ರೆ ಅವ್ರ ಮಕ್ಕಳು, ಅವನ ಮಕ್ಕಳು. ನಾವು ಅವನ ಕಡೆಸೆ ಮನಸ್ಸು ಮಾಡ್ತಿದ್ರ, ಆ ಮಗು ಅಳದಿದ್ರ, ಆ ಮಗು ಚೀರಾಡ್ತಿದ್ರ, ತಾಯಿ ಆ ಕಡೆ ನೋಡೋದಿಲ್ಲ. ಆಡಾಕತ್ತೈತ್ ಬಿಡು ನನ್ನ ಮಗ ಆರಾಮ್ ಕುಂತೈತಿ ಬಿಡು, ಅದ್ರದ್ದು ಹೊಟ್ಟೆ ಹಸ್ತಿಲ್ ಬಿಡು ಅಂತೇಳಿ ತನ್ನ ಕೆಲಸದೊಳಗ ತೊಡಗ್ತಾಳ. ಅದ್ರದ್ದೆಲ್ಲಿ ಬರೋದಿಲ್ಲ. ಅದು ಅಳಾಕೈತಿ ಯಾವಾಗ ಆಕಿ ಕಳ್ಳು ಮಗನ ಕಡೆ, ಆ ಕೂಸಿನ ಕಡೆ ಹರಿತದ. ಅವಾಗ ಆಕಿ ಓಡಿ ಬಂದು ಆ ಕೂಸಿನ ಎತ್ಕೋತಾಳೆ. ಎತ್ಕೊಂಡು ಹಾಲೋದು, ಕುಡಿಸೋದು, ಅದಕ್ಕೆ ಏನು ಮೈ ಇದನ್ನ ಮಾಡೋದು, ತಲೆ ಸವರೋದು, ಈ ತರ ಅದನ್ನ ಮುದ್ದಾಡ್ಲಿಕ್ಕೆ ಹೋಗ್ತಾಳೆ. ಅದ ಹೇಳ್ದಿದ್ರೆ ಹಾಗೆ ಪರಮಾತ್ಮ ತಾಯಿ ಇದ್ದ ಹಾಗೆ ಆ ಪರಮಾತ್ಮನ ಕಡೆ ನಾವು ಮನಸ್ಸು ಕೊಡದಿದ್ರ ಅವ್ನು ನಮ್ಮ ಕಡೆ ಮನಸ್ಸು ಕೊಡೋದಿಲ್ಲ. ಆ ಮನಸ್ಸು ಕೊಡ್ಬೇಕು ಅಂತಂದ್ರೆ ನಾವು 24 ತಾಸು ಅದನ್ನ ಮಾಡೋದಲ್ಲ. ನಿಮ್ದು ನೀವು ಮಾಡ್ಕೋರಿ, ಆದ್ರೆ ಒಂದು ಸ್ವಲ್ಪ ನನ್ನ ಕಡೆಸೆ ಒಂದು ಸ್ವಲ್ಪ ಲಕ್ಷ ಕೊಡ್ರಿ ಅಂತ ಹೇಳ್ತಾನೆ ಪರಮಾತ್ಮ. ಯಾಕಂದ್ರೆ ಈ ಜಗತ್ತು ಹೇಗಿದೆ ಅಂತಂದ್ರೆ, ಕಂಡಾಕ್ಷಣ ರಮಣೀಯವಿದೆಲ್ಲ, ಉಂಡಾಕ್ಷಣ ವಿರಸವಿಂತೆಲ್ಲ. ಕಂಡಾಕ್ಷಣ ನೋಡಿದ ಕೂಡಲೇ ಏನ್ ಮಾಡಿದಾರು, ಈಗ ಬೆಳಿಗ್ಗೆ ಚಾ ಮಾಡಿದಾರು, ಚಾ ಕುಡಿಬೇಕು ಅನ್ನೋ ಮನಸ್ಸು ಬರ್ತದ. ಅದ ಒಂದು ಅರ್ಧ ಕಪ್ ಬಿಟ್ಟು 1 ಕಪ್ ಕುಡಿದ್ರಿ, ಇನ್ನೊಂದ್ ಸ್ವಲ್ಪ ತಗೋರಿ ಅಂತೇಳಿ ಯಾರ ಕೇಳಿದ್ರೆ ಸಾಕಪ್ಪ, ಸಾಕು. ಕಂಡಾಕ್ಷಣ ರಮಣೀಯವೇ, ಉಂಡಾಕ್ಷಣ ವಿರಸವಿಂತೆಲ್ಲ. ಎಲ್ಲ ಜೀವನವನ್ನ, ಎಲ್ಲವನ್ನು ಪ್ರತಿಯೊಂದಕ್ಕೂ ಅದನ್ನ ಹಚ್ಕೋಬೇಕು. ಅದನ್ನ ಇದು ಒಂದಕ್ಕ ಅಲ್ಲ, ಉಣ್ಣೋದಕ್ಕ ತಿನ್ನೋದಕ್ಕ ಅಷ್ಟೇ ಅಲ್ಲ, ಬಾಳೆ ಬದುಕು ಮಾಡೋದಕ್ಕೂ ಅಷ್ಟೇ ಅಲ್ಲ, ಅದಕ್ಕೆಲ್ಲದಕ್ಕೂ ಅದನ್ನ ಹಚ್ಕೊಂಡ, ಹೌದಪ್ಪ ಈ ಪರಮಾತ್ಮ ನಮಗೆ ಇದನ್ನ ಕೊಟ್ಟಾನು, ನಾವು ಅದನ್ನ ಅನುಭವಿಸಾಕತ್ತೇವು. ಅದು ಎಷ್ಟು ಅನುಭವಿಸ್ತೇವೋ ಅಷ್ಟು ನಮ್ಗೆ ದುಃಖ ಕೊಡ್ತದ ವಿನಃ ಅದು ಸುಖ ಕೊಡೋದಿಲ್ಲ. ಸುಖ ಕೊಡಬೇಕು ಅಂತಂದ್ರೆ ನಾವು ಅದನ್ನ ತಿರಸ್ಕಾರ ಭಾವನೆಯಿಂದ ಕೊಟ್ಟನು, ಪರಮಾತ್ಮ ಕೊಟ್ಟನಪ್ಪ, ಆಯ್ತು, ಬಹಳ ಸಂತೋಷ. ಅದನ್ನ ಆ ಭಾವನೆ ಒಳಗ ನೋಡ್ಬೇಕ ವಿನಃ ಅದಕ್ಕ ನಾವು ಜೋತ್ ಬೀಳಬಾರ್ದು. ಅದನ್ನ ಜೋತ್ ಬಿದ್ರೆ ಏನಾಗ್ತದ ಅಂತಂದ್ರ ದುಃಖ ಆಗ್ತದೆ ಅಂತ ಅದನ್ನ ಬಿಡಾಕು ಬರೋದಿಲ್ಲ. ಅದು ಜೀವನದೊಳಗೆ ಬದುಕಬೇಕು, ಗಳಿಸ್ಬೇಕು, ದುಡಿಬೇಕು, ಎಲ್ಲ ಮಾಡಬೇಕು. ಅದರ ಸಂತೋಷ, ಗಳಿಸೋದ್ರ ದುಡಿದ್ರೊಳಗೆ ಸಂತೋಷ ಇದೆ. ಅದು ಅತಿ ಆದ್ರೆ ಅದು ದುಃಖ ಕೊಡ್ತದ. ಅದಕ್ಕೊಂದು ಸಣ್ಣ ದೃಷ್ಟಾಂತ ಕೊಡ್ಬೇಕು ಅಂತಂದ್ರೆ, ಒಬ್ಬ ತಂದೆಗೆ 4 ಜನ ಮಕ್ಕಳು ಇರ್ತಾರೆ. ಆ 4 ಜನದ ಮಕ್ಕಳು ಸ್ಥಿತಿವಂತು, ಅವರೆಲ್ಲ ಶ್ರೀಮಂತರ ಇರ್ತಾರು. ಅವಾಗ ಅವರಪ್ಪ ಏನ್ ಮಾಡ್ತಾನೆ, ನಮ್ದು ಒಂದು ಧಾರವಾಡದಾಗ ಮನಿ ಇರಲಿ ಅಂತ ಹೇಳಿ, ಹಳ್ಳ್ಯಾಗ ಮನಿ ದೊಡ್ಡದು, ಎಲ್ಲ ದನಗಳು ಕರುಗಳು ಹೊಲ ಮನಿ ಎಲ್ಲ ಇರ್ತಾವ, ಆದ್ರೂ ನಮಗೂ ಒಂದು ಧಾರವಾಡದಾಗ ಒಂದು ಮನಿ ಇರಲಿ ಅಂತೇಳಿ ಒಂದು ಮನಿ ಕೊಂಡ್ಕೊಂಡು ಬರ್ತಾನ. ಚಲೋದು ಒಂದು 1 ಕೋಟಿ 1.5 ಕೋಟಿ ಕೊಟ್ಟ ಒಂದು ಮನಿ ತಗೊಂಡ್ ಬರ್ತಾನ. ತಗೊಂಡ್ ಬಂದ ಕೂಡಲೇ ಅವ ಮನಿಗೆ ಬಂದು ಕಾಗದ ಪತ್ರ ಎಲ್ಲ ತೋರಿಸಿ ಅವ್ರ ಮಕ್ಕಳಿಗೆ ಹೇಳ್ತಾನ, ನೋಡಪ್ಪ ಹಿಂಗ ಮನಿ ತಗೊಂಡಿದ್ದೇನು, ಅದನ್ನ ಇಷ್ಟು 1.5 ಕೋಟಿ ರೂಪಾಯಿ ಖರ್ಚು ಇದನ್ನ ಮಾಡಿ ಇದನ್ನ ಕೊಟ್ಟ ಮನಿ ತಗೊಂಡ್ ಬಂದೇನು ಧಾರವಾಡದಾಗ ಅಂತ ಹೇಳಿದಾಗ ಅವ ಹಿರಿಯ ಮಗ ಏನಂತ ಹೇಳ್ತಾನ ಅಂದ್ರೆ,
ಯಪ್ಪ ಇದನ್ನ ಕಸ ಹೊಡ್ಯಾಕ ಆಗವಲ್ದು ಊರಾನ್ ಮನಿನ, ಅದನ್ನ ನೋಡ್ಕೊಳಕ್ ಆಗವಲ್ ನಮಗ. ಮತ್ ಧಾರವಾಡದಾಗ ಒಂದ್ ಮನಿ, ಅದು ಸಾಣದಲ್ಲ, ಕಂಡಪಡಿ ದ್ವಾರದ ಮನಿ ತಗೊಂಡಿ ಯಾರು ನೋಡವ್ರಪ್ಪ ಅದನ್ನ. ಅವಾಗ ಅವ್ರ ಅಪ್ಪ ಹೇಳ್ತಾನೆ, ಯಪ್ಪ ನೀ ಕರ್ಬಾಯಿ ಹಾಕಿದಿ, ಹಾಕೇ ಬಿಟ್ಟು ಕರ್ಬಾಯಿ, ಏನೋ ನಾವು ಒಂದಿಟ್ಟು ಸುಧಾರಣೆ ಮಾಡ್ಕೋಬೇಕು, ಏನೋ ಅಂತ ಇದ್ರೊಳಗೆ ನಾವು ಬದುಕ್ಬೇಕು ಅನ್ನೋದ್ರೊಳಗ ನೀ ಕರ್ಬಾಯಿ ಹಾಕಿಬಿಟ್ಟೇನಪ್ಪ, ನಿನ್ನಿಂದ ಈ ನನಗ ಸುಖನೇ ಸಿಗೋದಿಲ್ಲ ನೋಡು. ನೀ ಕರ್ಬಾಯಿ ನೀ ಯಾವಾಗ ನೀ ಹಾಕ್ತಿ ಅದು ನಮಗ ಲುಕ್ಷಾನನ ಐತೆ ವಿನಃ ಅದ್ರಾಗ ಲಾಭ ಏನೂ ಇಲ್ಲ ಅಂತ ಹೇಳಿದಾಗ, ಅದು ಒಂದೆರಡು ದಿವಸ ಆದ್ಮೇಲೆ ಆ ಮನಿ ಬಾಜುಕ ಒಂದು TC ಇರ್ತದ, ಎಲೆಕ್ಟ್ರಿಕ್ TC ಟ್ರಾನ್ಸ್ಫಾರ್ಮರ್, ಅದು ಬ್ಲಾಸ್ಟ್ ಆಗಿ ಆ ಮನಿ ಸುಟ್ಟು ಹೋಗಿಬಿಡ್ತದ. ಅವಾಗ ಅಪ್ಪ, ಅಯ್ಯೋ ನನ್ನ ₹1,50,000 ಇದು ಮನಿ ಸುಟ್ಟು ಹೋತಲ್ಲ, ಏನು ಮಾಡೋದು, ನನ್ನ ಮಗ ಮೊದಲು ತಗೋಬೇಡ ಅಂದಿದ್ದ, ಅವನ್ ನಾ ಬೇದ ಕರ್ಬಾಯಿ ಹಾಕಿದಿ ಹಂಗೆ ಹಿಂಗೆ ಅಂದ, ಅವಂಗ ಬಾಯಿ ಗಪ್ ಮಾಡೀನಿ ನಾನು, ಆದ್ರೆ ಈಗ ಸುಟ್ಟು ಹೋತಲ್ಲ ಅಂತೇಳಿ ಹೊಡೆದು ಅವ್ನು ದೊಡ್ಡ ಮಗ ಬರ್ತಾನೆ. ಯಪ್ಪ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ, ನೀ ಅದನ್ನ ತೊಗೊಂಡು ಬಂದಿದ್ಲ, ಬಂದ ಒಂದು 5-6 ತಿಂಗಳೊಳಗ ನಾ ಹೊಲ ಆ ಮನಿ ಅದನ್ನ ಮತ್ತೆ ಬೇರೆದವ್ರಿಗೆ ಅವ್ರು ಏನು ತೊಗೊಂಡಿದ್ರಲ್ಲ ಅವ್ರಿಗೆ ಹೊಳ್ಳಿ ಕೊಟ್ಟು ರೊಕ್ಕ ಇಸ್ಕೊಂಡು ಬಂದೆ ನಾ ಅಂತ. ಹಿರೇ ಮಗ ರೀ, ಹಿರೇ ಮಗ ಅಂದ್ರೆ ತಂದೆ ಸಮಾನ ನೋಡ್ರಿ. ನನ್ನ ಮಗ ಎಷ್ಟು ಒಳ್ಳೆ ಕೆಲಸ ಮಾಡಿದಾನು, ನಾ ಮಾಡಿದ ತಪ್ಪನ ನೋಡ್ರಿ ಎಷ್ಟು ಮನಸ್ಸು. ಆಗಿಂದಾಗ ದುಃಖ ಯಾವಾಗಿತ್ತು, ಆಗಿಂದಾಗ ಸುಖ, ಸಂತೋಷ ಯಾವಾಗಿತ್ತು ಅವಾಗ ದುಃಖ. ಅಂತದ್ರಾಗ ನನ್ನ ಮಗ ಏನ್ ಬಪ್ಪರೆ ಮಗನಲ್ಲಿ ಹುಟ್ಟಬೇಕಪ್ಪ, ದೊಡ್ಡ ಮಗ ಆಗಿ. ಸಣ್ಣ ಮಕ್ಕಳು ನೋಡಿ ಹೆಂಗ ಉಡಾಳ್ಕೊಂಡ್ರ ಹಂಗ ಅಡ್ಡಾಡ್ತಾರ, ಅವರು ಸುಮ್ಮನೆ ಉಂಡು ಅಡ್ಡಾಡ್ತಾವ. ಆದ್ರೆ ನೀ ನನ್ನ ಮಗಪ್ಪ, ಕರೆನ ನೀ ನನ್ನ ಮಗ. ಇಷ್ಟೋ ತನಕ ಅವನು ಬೇಯಾಕತ್ತಿದ್ದ, ಈಗ ಅವನ್ನ ಹೊಗಳೋದು, ಅವನ ಮೇಲೆ ತಗೊಳ್ಳೋದು, ಅವನ ಮೇಲೆ ಫೇತ್ ತೋರಿಸೋದು, ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಮಾತಾಡ್ಕೊಂಡು ಕುಂತಿದ್ದ. ಅವಾಗ ಅವ 2ನೇ ಮಗ ಬಂದ. ನೀನು ಆ ಮನಿ ಏನ ಬಿಟ್ಟು ರೊಕ್ಕ ಇಸ್ಕೊಂಡ್ ಬಂದಿದ್ಲ, ಅದ ರೊಕ್ಕ ಹೋಗಿ ಕೊಟ್ಟು ಮತ್ತೆ ಅದನ್ನ ಹೊಳ್ಳಿ ನಾನು ಮನಿ ಬರಿಸ್ಕೊಂಡ್ ಬಂದಿದ್ನಿ ಅದನ್ನ ಅಂತ. ಒಂದ ವಸ್ತು ಅದು ಎಷ್ಟು ಮಂದಿ ಒಳಗ ಅದು ದುಃಖನೂ ಕೊಡ್ತತಿ, ಸುಖನೂ ಕೊಡ್ತತಿ, ದುಃಖನ ಕೊಡ್ತತಿ. ಕಂಡಾಕ್ಷಣ ರಮಣೀಯವಿದೆಲ್ಲ, ಉಂಡಾಕ್ಷಣ ವಿರಸವಿಂತೆಲ್ಲ. ಮದುವೆ ಆಗೋದು, ಹೆಂಡತಿ ಆ ಹುಡುಗನ್ ನೋಡೋದು, ಹುಡುಗ ಹುಡುಗಿನ ನೋಡೋದು, ಅದು ಹಂಗ 1-2-3 ಮಕ್ಳು ಅದು ಅಂದ್ರ ಸರಿ ನಡಿ, ವ್ಯರ್ಜ ಎಲ್ಲ. ಈ ಸಂಸಾರನ ಹಾಗಿದೆ, ಈ ಜೀವನನ ಹಾಗಿದೆ. ಈ ಜೀವನದೊಳಗ ನಾವು ಬದುಕಬೇಕಾಗಿದೆ. ಇನ್ನು ನಾವು ಈ ಇದ್ರೊಳಗೆ ಹೆಂಗಿರ್ಬೇಕು ಅಂತಂದ್ರ ಕುಂಬಾರ ಹುಳದಂಗ ಇರ್ಬೇಕಂತ ಹೇಳ್ತಾರೆ ಮಹಾತ್ಮರು. ಕುಂಬಾರ ಹುಳ ರಾಡ್ಯಾಗ ಮಣ್ಣ ಇದ್ರಾಗ ಇರ್ತೈತಿ, ಅದು ಅದ್ರ ಮೈಗೆ ಒಂದ್ ಸ್ವಲ್ಪ ಏನು ಹಚ್ಕೊಳ್ಳೋದಿಲ್ಲ. ಹಾಗೆ ಈ ಜೀವನ ಅನ್ನುವಂತ ಈ ಜೀವನವನ್ನ ಹೇಯ ಅಲ್ಲ, ಇದು ಕೆಟ್ಟ ಅಲ್ಲ. ಪರಮಾತ್ಮ ಇಂಥ ಜೀವನವನ್ನು ಕೊಟ್ಟಿದಾನಂತ ಅಂದ್ರ ಅದು ಕೆಟ್ಟ ಯಾವಾಗೂ ಇರೋದಿಲ್ಲ. ಪರಮಾತ್ಮ ಯಾವ್ದು ಕೊಡ್ತಾನೋ ಅದು ಕೆಟ್ಟ ಇರೋದಿಲ್ಲ. ಎಲ್ಲ ಪರಮಾತ್ಮನ ಈ ಅನುಗ್ರಹ ಅಂತ ಅಂದ್ರ ಅದು ಒಳ್ಳೇದನೇ ಇರ್ತೈತೆ ವಿನಃ, ಅದು ಚಲೋನೇ ಇರ್ತೈತೆ ವಿನಃ ಕೆಟ್ಟ ಅನ್ನೋದು ಅನ್ಕೋ ಈ ಜೀವನದೊಳಗೆ ಇಲ್ವೇ ಇಲ್ಲ. ಆದ್ರೆ ನಾವು ಅದನ್ನ ಯಾವ ದೃಷ್ಟಿಯೊಳಗ, ನಿಜಗುಣ ಶಿವಗಳು ಒಂದ್ ಕಡೆ ಹೇಳ್ತಾರೆ, ನಿದ್ರೆ ಬಾರದಿದೆಯನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು, ಗಿಡವಾಗಿ ಮರವಾಗಿ ಕೀಟ ಪತಂಗಾದಿಯಾಗಿ ಮೇಲ ಪಶು ಸಂಕುಲವಾಗಿ ಮತ್ತೆ ಮಾನವನಾಗಿ ಹುಟ್ಟಿ ಬಂದು ಈ ಭವದಲ್ಲಿ ಎಷ್ಟು ಅನುಭವಿಸಿದ್ದೇನೆ ಅದನ್ನ ಅಕ್ಕ ಹೇಳ್ತಾಳೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಜೀವ ಯೋನಿಗಳಲ್ಲಿ ಬಂದೆ ಭಾರದ ಭವಂಗಳಲ್ಲಿ ಉಂಡೆ ಸುಖ ಅಸುಖಗಳ. ಹಿಂದಿನ ಜನ್ಮ ಏನಾದರೂ ಆಗಲಿ, ಮುಂದೆ ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ.
ಹಿಂದಿಂದನ್ನ ತಿಳುವಳಿಕಿಲ್ಲ, ಅದನ್ನ ಬಿಟ್ಟು ಬಿಡ್ರಿ ಅದನ್ನ. ಈಗ ನಾವು ಸಣ್ಣ ಮಕ್ಕಳಿದ್ದಾಗ ಏನ್ ಮಾಡ್ತಿದ್ದೀವಿ, ಅದನ್ನ ಈಗ ಮಾಡಕ್ ಸಾಧ್ಯತೆನ? ಎಲ್ಲಿ ಸಿಕ್ಕಲ್ಲಿ ಅಂಬಾಗಲ್ಲ ಇಟ್ಕೊಂಡು ಓಡಾಡೋದು, ಎಲ್ಲಿ ಸಿಕ್ಕಲ್ಲಿ ಬೀಳೋದು, ಮಣ್ಣಾಗ ಬೀಳೋದು, ಅಲ್ಲಿ ಬೀಳೋದು, ಕಡಿಕ ತನ್ನ ಇದು ಮಲಮೂತ್ರದೊಳಗ ಹಳ್ಳಾಡೋದು ಮಾಡ್ಕೊಂತ ಬಂದೇವಿ. ಅದನ್ನ ಮಾಡ್ತಾವ್ ನಾವೀಗ, ಬಿಟ್ಟು ಬಂದೇವಿಲ್ಲ ಅದನ್ನೆಲ್ಲ. ಆ ತರ ನಾವು ಅವನ್ನ ಯಾವುದು ನಮ್ಮ ಜೀವನದಲ್ಲಿ ಅಡೆತಡೆ ಆಗ್ತಾವ ಅದನ್ನ ಹೆಂಗಂಗ್ ಬರ್ತಾವ ಹಂಗಂಗ್ ಬಿಟ್ಬಿಟ್ಟ ನಾವು ಈ ಜೀವನಕ್ಕೆ ಬರ್ಬೇಕು. ಅದಕ್ಕ ಅಕ್ಕ ಅವ್ರು ಹೇಳಿದ್ದು, ಅದು ಹಿಂದಿನ ಜನ್ಮ ಏನಾದರೂ ಆಗಲಿ, ಹಿಂದೆ ನೀ ಬೇಕಾದ್ ಮಾಡಪ್ಪ, ನೀ ಬೇಕಾದ್ ಮಾಡಿದಿ ಅಂತ ಇಟ್ಕೋ, ಆದ್ರೆ ಅದನ್ನ ಈಗ ಅರಿವು ಬಂತಲ್ಲ, ಅದನ್ನ ಬಿಡಬೇಕು. ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ. ಎಷ್ಟೋ ಸಾಕಷ್ಟು ಜೀವರಾಶಿಗಳಲ್ಲಿ ನೀನು ಈ ಯಾವ್ಯಾವ ಜನ್ಮದೊಳಗೆ ಯಾವ್ಯಾವ ಪ್ರಾಣಿ, ಯಾವ್ಯಾವ ಪಕ್ಷಿ, ಯಾವ್ಯಾವ ಕ್ರೂರ ಮೃಗಗಳ ಇದ್ರೊಳಗೆ ನೀವು ಹುಟ್ಟಿ ಬಂದಿ, ಅವುಗಳ ಹೊಟ್ಟೆಯಿಂದ ಹುಟ್ಟಿ ಬಂದಿ. ಈಗಾದರೂ ಮನುಷ್ಯ ಜನ್ಮಕ್ಕೆ ಬಂದಿದೆಯಲ್ಲಪ್ಪ, ಮನುಷ್ಯನಾಗಿ ಬಾಳು. ಮೃಗ ಪ್ರಾಣಿಗಳ ಹಾಗೆ ಬದುಕಿದ್ರ ಅದು ಪರಮಾತ್ಮನಿಗೆ ಈ ಕೊಟ್ಟಿದಾನಲ್ಲ ಅದರದ್ದು ಉಪಯೋಗ ಆಗೋದಿಲ್ಲ. ಒಂದು ಊರೊಳಗ ಒಬ್ಬ ಕಟ್ಟಿ ಮೇಲೆ ಕುಂತಿದ್ದ. ಕಟ್ಟಿ ಮೇಲೆ ಕುಂತಾಗ ಈ ಒಬ್ರು ದಾರಿ ಹೋಕರು, ಅಪ್ಪ ಈ ಹಾದಿ ಇದು ಮಹಾಮನೆ ಬಸ್, ಚೆನ್ನೈನಗಿರಿ ಬಸ್ ಶ್ರೀ ಗುರು ಬಸವ ಮಹಾಮನೆಗೆ ಹೋಗ್ತಿರ್ತಾನೆಪ್ಪ ಅಂತ ಕೇಳಿದ. ಅವಾಗ ಅವ ಏನ್ ಅನ್ಬೇಕು, ಹೋಗ್ ನಡಿ, ನಾ ಅದನ್ನ ಹೇಳಾಕ ಕುಂತೇನೆ ಅಂದಿಲ್ಲೇ. ನೋಡ್ರಿ, ಅವ ಮನುಷ್ಯ, ಆದ್ರೆ ಅವ ಮಾಡೋ ಕೆಲಸ ಒಂದು ಕ್ವಾನ. ಅವ ಊರಾಗ್ನವ್ರ ಒಬ್ರು ಕೇಳ್ರಿ, ಮರ ಅವನ್ಯಾಕ ಕೇಳಿರಿ, ಬ್ಯಾರೆದವ್ರು ಯಾರು ಸಿಗ್ಲಿಲ್ಲ. ಅವ ತರ ಕ್ವಾನ್ ಇದ್ದಂಗ್ರಿ ನಮ್ಮ ಊರಾಗ, ಅವ್ನ ಯಾರು ಮಾತಾಡ್ಸೋದಿಲ್ಲ. ಅವನ್ ಯಾಕೆ ಮಾತಾಡ್ಸಿರಿ? ನೋಡ್ರಿ, ಅವ್ ಮನುಷ್ಯ. ಮನುಷ್ಯ ರೂಪೇನ ಮೃಗಶ್ಚರಂತಿ, ಮನುಷ್ಯ ರೂಪದೊಳಗ ಅದಾನವ. ಆದ್ರ ಅವನ ಸ್ವಭಾವ ಹಾವ ಭಾವ ಏನದಾವ ಅಂತಂದ್ರ ಅವು ಕ್ವಾನಂತರ ಅದಾವು. ಅದಕ್ಕ ಮನುಷ್ಯ ಆಗೇ ಬದುಕಬೇಕು, ಯಾವುದೋ ಪ್ರಾಣಿ ತರ ಆಗಬಾರ್ದು. ಒಬ್ಬ ಹೆಣ್ಮಗಳಿದ್ರು, ಮುಸುಕ್ ತೆಗೆದು ಅಂದ್ರ ಹಾಗೆ ಬೇಯುದ ಹೋಗವ್ರನ್ನು ಬೇಯುದ, ಬರೋರ್ನು ಬೇಯುದ, ಸಣ್ಣವ್ರನ್ನು ಬೇಯುದ, ದೊಡ್ಡವ್ರನ್ನು ಬೇಯುದ. ಬಾಯಿ ಯಾವಾಗ ಬಂದಾಗ್ತಿತ್ತು ಅಂದ್ರೆ ಮತ್ ಮುಸುಕ್ ಹಾಕೊಂಡು ಅದಾಗ ಬಾಯಿ ಬಂದಾಗ್ತೈತಿ. ಆದ್ರೆ ಮನುಷ್ಯ ಆ ಹೆಣ್ಮಗಳ ಅಂತೀರ ನೆಕ್ಕಿಗೆ, ಆ ಹೆಣ್ಮಗಳನ್ನ ನೋಡಾಕ. ಆದ್ರೆ ಅವ್ರ ಆಕೆಯ ಕಾರ್ಯಗಳು ಏನದಾವ ಅಂತಂದ್ರ ಪ್ರಾಣಿ ತರ ಅದಾವು. ಇದು ಪರಮಾತ್ಮನಿಗೆ ಸಲ್ಲೋ ಅಂತದಲ್ಲ, ಆ ದೇವರಿಗೆ ಸಲ್ಲೋ ಅಂತದಲ್ಲ. ಇದು ನಾವು ಅದನ್ನ ಯಾವ ತರ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ಪರಮಾತ್ಮ ನಮ್ಗ ಕೊಟ್ಬಿಟ್ಟಿದ. ನಾವು ಪರಮಾತ್ಮನಿಗೆ ನಾವು ಸಮೀಪ ಆಗ್ಬೇಕು ಅಂದ್ರೆ ಓಂ ನಮಃ ಶಿವ ಎನ್ನೋ ಮಂತ್ರವನ್ನು ಪಠಿಸ್ಬೇಕು. ಒಂದ್ ತಾಸು ಪಠಿಸಕ್ ಆಗೋದಿಲ್ಲ, ಒಂದ್ ತಾಸು ಪರಮಾತ್ಮನ ಕಡೆ ಮನಸ್ಸು ಕೊಡಕ್ ಆಗೋದಿಲ್ಲ. 24 ತಾಸಿನೊಳಗ 24 ತಾಸು ಮಾಡೋದು ಬೇಡ. 23 ತಾಸು ನೀವೆಲ್ಲ ನಿಮ್ ಮನೆ ಬಾಳೆ ಮಾಡ್ಕೋರಿ, ನಿಮ್ ಹೆಂಡ್ರ ಮಕ್ಕಳು ನೋಡ್ಕೋರಿ, ನಿಮ್ ಬದುಕು ಬಾಳೆ ಮಾಡ್ಕೋರಿ. ಅದ್ರ 1 ತಾಸು ಕೊಡಪ್ಪ ನನ್ನ ಕಡೆ. ಬರೀ 1 ತಾಸು ಹೋಗ್ಲಿ, ಒಂದು ಅರ್ಧ ತಾಸು ಕೊಡಕ್ ಆಗೋದಿಲ್ಲ. ಎಲ್ಲಿದ್ರಿ? ಸೌಡ ಇಲ್ಲ. ಅಯ್ಯೋ, 24 ತಾಸಿನಾಗ ಒಂದು ಅರ್ಧ ತಾಸಕ್ಕೂ ಸೌಡ್ ಇಲ್ಲಂತೆ ಅಂತಂದ್ರ ನಾಳೆ ಎಲ್ಲರೂ ಏನಂತಾರು? ಸೌಡ್ ಇಲ್ಲದ ಸಾವುಕಾರ, ಸೌಡ್ ಇಲ್ಲದ ಸಾವುಕಾರ, ಸೌಡ್ ಇಲ್ಲದ ಅವ ಬಿಡವ, ಹಿಂಗ ಅನಿಸ್ಕೊಳ್ಳೋ ಬದ್ಲಿ ಈಗ ನಾವು ಚಿಂತನೆಯನ್ನ 5ವರೆಗೆ ಇಲ್ಲಿ ಅಪ್ಪ ಅವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವಾಗ ಒಂದ್ ಸ್ವಲ್ಪ ಎದ್ದು ಸ್ನಾನಗಿನ ಮುಗಿಸ್ಕೊಂಡು ಬರೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಇಂಥ ಈ ಚಿಂತನೆ, ಈ ಪ್ರಾರ್ಥನೆ ಸಮೀಪ, ಪರಮಾತ್ಮನ ಸಮೀಪಗೆ ಯಾವ ಅಂತಂದ್ರೆ ನೀವು ಏನು ಕೊಡೋದ್ ಬೇಡ. ಪರಮಾತ್ಮ ಏನು ಬೇಡ್ಕೋಬೇಡ್ರಿ, ಏನು ಕಾಣಿಕೆ ಕೊಡಬೇಡ್ರಿ, ಏನು ನೀವು ತಲೆ ಕೊಡೋದು, ಮುಡಿ ಕೊಡೋದು, ಅದನ್ನ ಮಾಡೋದು, ಇದನ್ನ ಮಾಡೋದು ಬೇಡ. ಅವನ ಕಡೆ ಒಂದ್ ಸ್ವಲ್ಪ ಮನಸ್ಸು ಕೊಡ್ರಪ್ಪ. ಮನಸ್ಸು ಕೊಟ್ರಿ ಆ ಪರಮಾತ್ಮ ನಿಮ್ಮನ್ನ ಅಂಗೈ ಒಳಗ ಎತ್ತಿ ಹಿಡಿತಾನು.
ಇದು ಸುಳ್ಳಲ್ಲ. ಮತ್ ನಾವು ಹೇಳುದು ನಿಜವಾಗಿಯೂ ಆ ಪರಮಾತ್ಮನಿಗೆ ಬೇಕಾಗಿದ್ದು ಯಾವುದು ಅಂತಂದ್ರೆ ಭಕ್ತಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಬಾಗಿದ ತಲೆಯ ಮುಗಿದ ಕೈಯಾಗಿರಿಸೋ ಕೂಡಲ ಸಂಗಮ ದೇವ. ನೋಡಿ ಎಷ್ಟು, ಯಾಕೆ ಅವ್ರಿಗೇನು ಪೂಜೆ ಪುನಸ್ಕಾರ ಗುಡಿ ಗುಂಡಾರು ಯಾವ ಇತರ ಕೆಲಿನ ಅವಾಗ ಸಾಕಷ್ಟಿತ್ತು. ಗುಡಿಗೊಂಡಾರ ಅವ್ರಿಗೆ ಪರಮಾತ್ಮನ ಭೇಟಿಯಾಗುವಂತ ಭೂಮಿನ ಇಡೀ ಜಗತ್ತನ ಅವಂದಿರುವಾಗ ಆ ಗುಡಿಯಾಗಷ್ಟೇ ಯಾಕಿರ್ತಾನ ಪರಮಾತ್ಮ? ಆ ದೇವರು ಆ ಗುಡಿಯಾಗ ಅಷ್ಟೇ ಹಾಕಿರ್ತಾನು. ಎಲ್ಲಿ ಬೇಕಾದಲ್ಲಿ ಪರಮಾತ್ಮನ ನೆನೆರಿ. ಬಸ್ನಾಗ ಕುಂತಿರ್ತೀರಿ, ಬಸ್ನಾಗ ನೀವು ನೆನೆರಿ, ಪರಮಾತ್ಮನ ಕಡೆ ಮನಸ್ಸು ಕೊಡ್ರಿ. ಹೊಲ್ದಾಗ ಕೆಲಸ ಮಾಡ್ತಿರ್ತೀರಿ, ಹೊಲ್ದಾಗ ಕೆಲಸ ಮಾಡುವಾಗ ಪರಮಾತ್ಮನ ಕಡೆ ನೆನೆ ಇದು ಮನಸ್ಸು ಕೊಡ್ರಿ. ಕಾಲೇಜ್ದೊಳಗ ಹುಡುಗರು ಲೆಕ್ಚರರ್ ಹೇಳಿದ್ ಕೇಳ್ತಿರ್ತಾರ, ಅವಾಗೂ ಪರಮಾತ್ಮನ ಕಡೆ ಮನಸ್ಸು ಕೊಡ್ರಿ. ಲೆಕ್ಚರರ್ ಕಡೆನೂ ಮನಸ್ಸು ಕೊಡ್ರಿ. ಅಂತ ಒಂದು ಜೀವನವನ್ನ ನಡೆಸಿಕೊಂಡು ಈ ಜೀವನವನ್ನ ಪಾರು ಮಾಡ್ಕೋಬೇಕಾಗೈತಿ. ಜೀವನ ಇದು ಜನನ ಮತ್ತು ಮರಣದ ನಡುವೆ ಒಂದಿದೆ, ಅದೇ ಜೀವನ. ಆ ಜೀವನವನ್ನು ಹೇಗೆ ನಾವು ಪಾಲ್ ದಾಟಿಸ್ಕೋಬೇಕು ಅಂತಂದ್ರೆ, ಕಮಲದ ಹೂ ಇರ್ತೈತಲ್ಲ ಅದ್ರ ಮೇಲೆ ನೀರೊಳಗಿದ್ರು ಅದು ನೀರು ಒಂದ್ ಸ್ವಲ್ಪ ಮುಟ್ಟಿಸ್ಕೊಳ್ಳೋದಿಲ್ಲ ಅಂತದ ಅದ್ರ ಎಲೆ. ಆ ತರ ಈ ಸಂಸಾರದೊಳಗಿದ್ದು ಕೂಡ ಯಾವುದು ಇಲ್ಲದ ಹಾಗೆ ಇರಬೇಕು. ಎಲ್ಲ ಇದೆ, ಎಲ್ಲ ಅನುಭವಿಸ್ಬೇಕು. ಈಚೆ ಕಡೆ ಹೆಂಡತಿ ಮಲಗಿದಾಳೆ, ಈಚೆ ಕಡೆ ಮಕ್ಕಳು ಮಲಗಿದಾವೆ, ನಡು ಮಲಗಿದಾನೆ, ಆರಾಮ್ ಮಲಗಿಬಿಟ್ಟಿದ್ದಾನೆ. ಅವನಿಗೇನು ಯಾವ ಥರದ್ದು ಚಿಂತಿಲ್ಲ. ಅಕಸ್ಮಾತ್ ಅವನ್ ಚಿಂತಿದ್ರೆ ನಿದ್ದೆ ಹತ್ತಿರ್ಲಿಲ್ಲ. ಎಲ್ಲ ಇದೆ, ಪ್ರತಿಯೊಂದು ಅವನಿಗೆ ದೇವ್ರು ಕೊಟ್ಟು ಬಿಟ್ಟಿದ್ದಾನೆ. ದೇವ್ರು ಕೊಟ್ಟು ಮರೆತು ಬಿಟ್ಟಿದ್ದಾನೆ. ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಾಳ ಅಂತಿರ್ತಾರಲ್ಲ, ಹಂಗ ಆ ಲಕ್ಷ್ಮಿ ಒಳಗ್ ಬಿಟ್ಟಿದ್ದಾಳೆ. ಆದ್ರೂ ಅವ ಹೆಂಗಿಲ್ಲ, ನಿರ್ಲಿಪ್ತ ಭಾವನೆ, ನಿರ್ಲಿಪ್ತ. ಆಯ್ತು, ಪರಮಾತ್ಮ ಕೊಟ್ಟಿದ್ದಾನು, ಆಯ್ತು. ಒಬ್ಬ ಬಡವ, ಬಹಳ ಬಡವ ಇದ್ದ, ಅವನ ಹೆಸರು ಯಲ್ಲಪ್ಪ. ಅವಂಗೆಲ್ಲರೂ ಏನಂತಿದ್ರು, ಎಲ್ಲೆ ಅಲ್ಲಿ ಹೋಗೋ ಎಲ್ಲೆ, ಇಲ್ಲಿ ಬಾರೋ ಎಲ್ಲೆ, ಅದಕ್ಕೆ ಬಾರೋ ಇದಕ್ಕೆ ಬಾರೋ. ಅವನ್ ನಟ್ ಕಡಿಯಾಕ ಹೋದ. ಅವಾಗ ಅಲ್ಲಿ ಅವಂಗೊಂದು ಬಂಗಾರದ ಒಂದು ಹಂಡೆ ಹತ್ತಿ. ಅವಾಗ ಹಂಡೆ ಹತ್ತಿದಾಗ ಅದನ್ನ ಹೆಂಗೋ ಮಾಡಿ ರಾತ್ರಿನೋ ಯಾವಾಗ ತೊಗೊಂಡ್ ಬಂದ್ ಮನ್ಯಾಗ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಪತ್ತಾರ ಕಡೆ ಮಾರಿ ಅವ ದೊಡ್ಡ ಶ್ರೀಮಂತ ಆಗಿಬಿಟ್ಟ. ಅವಾಗ ಎಲ್ಲೆ ಅಂತಿದ್ದಲ್ಲ, ಅವಾಗ ಎಲ್ಲರೂ ಯಲ್ಲಪ್ಪ ಸಾವ್ಕಾರ, ಯಲ್ಲಪ್ಪ ಗೌಡ, ನಮಸ್ಕಾರ ರೀ ಸಾವ್ಕಾರ ಅಂತಿದ್ರು ಎಲ್ಲರೂ. ಹೇಳ್ತಂತ ತಗೋ ಅಂತಿದ್ದವ. ನಮಸ್ಕಾರ ರೀ ಈಗ ಯಲ್ಲಪ್ಪ ಗೌಡ್ರು ಅಂತಿದ್ರು. ಆತ್ರಿ ಹೇಳ್ತಂತ ತಗೋರಿ ಅಂತಂತ. ಆಮೇಲೆ ಯಲ್ಲಪ್ಪ ಸಾವ್ಕಾರ ಆರಾಮ್ರಿ, ನಮಸ್ಕಾರ ರೀಪ್ಪ, ಆಯ್ತು ಹೇಳ್ತೇನ್ರಿ. ಅದೇನೋ ಅವನ್ ದುರ್ದೈವ ಏನೋ, ಮತ್ ಯಾವ ಮೊದಲಿನ ಪರಿಸ್ಥಿತಿಗಿತ್ಲ ಹಂಗ ಬಂದ್ಬಿಟ್ಟವ, ಹಂಗ ಆಗ್ಬಿಟ್ಟ. ಅವಾಗ ಮತ್ ಕಟ್ಟಿ ಕುಂತಿರ್ತಾರಲ್ಲ ಅವರೆಲ್ಲ ಕೇಳಕತ್ರು, ಮತ್ತ ಏನು ಯಲ್ಲಪ್ಪ ಎಲ್ಯಾ, ಮತ್ ನೀ ನಮಸ್ಕಾರ ಅಂದಾಗ ಹೇಳ್ತಂತ ಅಂತಿದ್ದಿ, ಯಾರಿಗೆ ಹೇಳ್ತಿದ್ದಿ? ಯಾರಿಗೆ ಹೇಳೋದೇನು? ನನ್ನ ಅಂತೇಳಿ ಬದುಕಿತ್ತಿಲ್ಲ. ಬಂಗಾರಕ್ಕೆ ನೀವು ನಮಸ್ಕಾರ ಮಾಡ್ತಿದ್ರಿ, ಆದ್ರೆ ನನಗ್ ನಮಸ್ಕಾರ ಮಾಡ್ತಿರಕ್ಕಿಲ್ಲ ನೀವು. ನನ್ನ ಐಶ್ವರ್ಯಕ್ಕೆ ನಮಸ್ಕಾರ ಮಾಡ್ತಿದ್ರಿ, ನನಗ್ ನಮಸ್ಕಾರ ಮಾಡ್ತಿರಕ್ಕಿಲ್ಲ ನೀವು. ಅದಕ್ಕ ಆ ಲಕ್ಷ್ಮಿ ಹೇಳ್ತಂತೋಣ ಅಂತೀನಿ ನಾನು. ಹಂಗ ಈ ಜೀವನದೊಳಗ ಒಂದ್ ಬರ್ತೈತಿ, ಒಂದ್ ಹೋಗ್ತೈತಿ. ಒಂದ್ ಬಂದಾಗ ಬಹಳ ಸೊಕ್ಕೋದು, ಹೋದಾಗ ಬಹಳ ದುಃಖ ಪಡೋದು. ಇದಾಗೋದ್ ಬೇಡ. ಅದಕ್ಕಾಗಿ ಈ ಒಂದೆರಡು ನುಡಿಗಳನ್ನ ನಾನು ಹೇಳಿದ್ದೀನಿ. ಅಂತ ನುಡಿಗಳನ್ನ ನಾನು ಮನನ ಮಾಡ್ಕೊಂಡು, ನನಗೂ ಅದು ಜೀವನದೊಳಗೆ ಬೇಕದು. ನಿಮಗ ಅದನ್ನ ಹೇಳಕತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ನಮಗೆ ಹೇಳಾಕ್ತಾರ ಇವ್ರು ಅಂತ ಅನ್ಬೇಡ್ರಿ. ನನಗಾಗಿ ನನ್ನ ಜೀವನದೊಳಗೆ ನಾನು ಸರಿ ಇರ್ಬೇಕಲ್ಲ. ಅದಕ್ಕಾಗಿ ಇಂಥವನ್ನ ಹೇಳ್ಕೊಂತ ಜೀವನವನ್ನು ಸಾಗಿಸೋಣ ಅನ್ನುವಂಥ ಈ ಒಂದು ಚಿಂತನದೊಳಗ ಅಪ್ಪ ಅವರು ಇವತ್ತ ಅವರ ಚಿಂತನೆ ಮಾಡ್ಬೇಕಾಗಿತ್ತು. ಅವರು ಯಾಕೋ ಬಂದಿಲ್ಲ. ಅವರ ಪಾದಾರವಿಂದಗಳಿಗೆ 2 ಮಾತುಗಳನ್ನ ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ.